6ನೇ ಗುಣಸ್ಥಾನದಿಂದ 1ನೇ ಗುಣಸ್ಥಾನಕ್ಕೆ ಬೀಳಬೇಕು ಅಂತಂದರೆ ಭಗವಂತರು ಹೇಳಿರ್ತಕ್ಕಂಥ ತತ್ವಶ್ರದ್ಧೆಯಲ್ಲಿ ಸ್ವಲ್ಪ ಭೂಕಂಪ ಆದಾಗ ಶುರು ಆಗ್ತದೆ. ಮಿಥ್ಯಾತ್ವ ಇನ್ನು ಉದಯಕ್ಕೆ ಉದಯಿಸುವುದಿದೆ. ಯಾಕೆ? ಭೂಕಂಪ ಆಗಿದೆ, ಇನ್ನು ಜ್ವಾಲಾಮುಖಿನೂ ಆಗಬಹುದು. ಆರು ಸಲ ಹರಿಕೆ ಹೊತ್ತಿದ 6 ಸಲ ಸುಖ ಸಿಕ್ಕಿತು. ಇದು ಸತ್ಯ ಇರಬೇಕು. ಭಗವಂತರು ಏನೋ ಹೇಳಿದರು, ಆದರೆ ಅದ್ರ ಮೇಲೆ ಯಾಕೋ ಜರ ಡೌಟ್ ಆಗಕ್ಕೆ ನಮ್ಗೆ. ಈ ಥರದ ಭಾವ ಆಯಿತು ಅಂತಂದರೆ ಸಮ್ಯಕ್ ದರ್ಶನ ಹೋಯಿತು. ಯಾವ ಗುಣಸ್ಥಾನಕ್ಕೆ ಬಂದು ಜೀವ ಡೈರೆಕ್ಟ? 1ನೇ ಗುಣಸ್ಥಾನ. ಉದಯ ಮಿಥ್ಯಾತ್ವದಾಯಿತು ಅಂತಂದರೆ ಡೈರೆಕ್ಟ್ 1ನೇ ಗುಣಸ್ಥಾನಕ್ಕೆ ಬರುತ್ತೆ. 1ನೇ ಗುಣಸ್ಥಾನಕ್ಕೆ ಬಂದ ನಂತರ ಆಮೇಲೆ ಅದನ್ನೇ ನಂಬುತ್ತಾನೆ ಜೀವ. ಈಗ ಮುನಿ ಅವಸ್ಥೆಯಲ್ಲಿ ಇದ್ದುಕೊಂಡೇ ದೇವಿ ದೇವತೆಗಳು ಸುಖ ಕೊಡ್ತಾವೋ, ಅದನ್ನು ನೀವು ಮಾಡಬೇಕು, ಪೂಜಾ ನಿಮಗೆ ಸುಖ ಮಾಡ್ತೈತಿ ಅಂತೇಳಿ ಹೇಳೋರು ಇದ್ದಾರಿಲ್ಲ ಮುನಿ ಅವಸ್ಥೆಯಲ್ಲಿ. ಆಮೇಲೆ ಜಿನ ಭಗವಂತರ ವಚನದ ಮೇಲೆ ಶ್ರದ್ಧಾ ಎಲ್ಲಿದೆ? ಆಮೇಲೆ ಗುಣಸ್ಥಾನ ಯಾವುದಿದೆ? 1ನೇ ಗುಣಸ್ಥಾನ. ಇನ್ನು ಈ 1ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ನಾವು ಸಮಾಧಿ ಮರಣ ಮಾಡಿಕೊಂಡ್ರೆ ಏನು, ಸಲ್ಲೇಖನ ಮರಣ ಮಾಡಿಕೊಂಡ್ರೆ ಏನು, 1ನೇ ಗುಣಸ್ಥಾನದಲ್ಲೇ ಆಗೋದಲ್ಲ. ಆಮೇಲೆ ಯಾವ ಮರಣದು? ಬಾಲ್ ಮರಣ. ಆಮೇಲೆ ಇಂಥ ಒಂದು ದಿಗಂಬರ ವೇಷದಲ್ಲಿ ಬಾಲ್ ಮಾಡ್ಕೊಳ್ಳೋದು ಮತ್ತು ಒಂದು ನಾಯಿ, ಒಂದು ಬೆಕ್ಕ, ಒಂದು ನೊಣ, ಒಂದು ಏಕೇಂದ್ರೀಯ ಜೀವ, ಇವಕ್ಕೂ ಒಂದೇ ಗುಣಸ್ಥಾನ ಇದೆ ಅಂತಂದರೆ ಅವುಗಳ ಮರಣದಲ್ಲಿ ನಮ್ಮ ಮರಣದಲ್ಲಿ ವ್ಯತ್ಯಾಸ ಏನಿದೆ? ಅವುಗಳ ಮರಣದ ಹೆಸರು ಕೂಡ ಬಾಲ್ ಮರಣ, ನಮ್ಮ ಮರಣದ ಹೆಸರು ಕೂಡ ಬಾಲ್ ಮರಣ. ಇದಕ್ಕೆ ಕೂತಪ ಅಂತ ಹೇಳ್ತಾರೆ. ಈ ತಪಸ್ಸು ಕೂತಪ. ಜಿನ ಭಗವಂತರ ವಾಣಿಯ ಮೇಲೆ ನಿಜವಾದ ವಿಶ್ವಾಸ ಇರ್ತಿತ್ತು ಅಂತಂದರೆ ಇವುಗಳನ್ನು ಬೋಧನೆ ಮಾಡ್ತಿರಲಿಲ್ಲ. ಇದು ವೈದಿಕ ಪರಂಪರೆಯಲ್ಲಿದೆ. ಈಶ್ವರ ಒಳ್ಳೆಯದು ಮಾಡ್ತಾನೆ, ಸೃಷ್ಟಿಕರ್ತ. ಪ್ರತಿಯೊಂದು ಜೀವಿ ಆ ಈಶ್ವರನ ಕೃಪೆಯಿಂದ, ಈ ದೇವಿ ದೇವತೆಗಳ ಕೃಪೆಯಿಂದ ಸುಖಿ ಆಗ್ತವೆ ಅನ್ನುವಂತಹ ಸಿದ್ಧಾಂತ ಜೈನ ಸಿದ್ಧಾಂತ ಅಲ್ಲ, ತೀರ್ಥಂಕರರ ಸಿದ್ಧಾಂತ ಅಲ್ಲ, ತೀರ್ಥಂಕರರ ಉಪದೇಶ ಅಲ್ಲ. ಇದರಿಂದ ಏಕ್ದಮ್ ಉಲ್ಟಾ ಕಥನ ಮಾಡಿದ್ದಾರೆ ತೀರ್ಥಂಕರರು. ಕರ್ಮದ ಉದಯದಲ್ಲಿಯೇ ಪ್ರತಿಯೊಂದು ಸಂಸಾರಿ ಜೀವಿ ಸುಖ ದುಃಖವನ್ನು ಅನುಭವಿಸ್ತಾನೆ. ಕರ್ಮಗಳ ಉದಯ ಇಲ್ಲದೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರಘುವೀರನ ಜಾದೂಗಾರನ ಹಂಗ ಇಲ್ಲಿ ಏನು ಕಂಡು ಬರ್ತದೆ ಅಂತಂದರೆ, ಆಗ್ತಾ ಇರ್ತದೆ ನಮ್ಮ ಪುಣ್ಯದ ಉದಯದಲ್ಲಿ, ಆದರೆ ನಾವು ತಿಳ್ಕೊಳ್ತೀವಿ ಆತನೇ ಮಾಡ್ತಾ ಇದ್ದಾನೆ, ಆತನೇ ಸುಖವನ್ನು ನಮಗೆ ಕೊಡ್ತಾ ಇದ್ದಾನೆ, ಹೀಗೆ ಅನಿಸುತ್ತೆ. ಇಲ್ಲಿ ನಮ್ಮ ವಿವೇಕ ಉಳಿಲ್ಲ. ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿವೇಕ ನಮ್ಮಲ್ಲಿ ಇರೋಲ್ಲ. ಆವಾಗ ಮಿಥ್ಯಾತ್ವ ಕರ್ಮದ ಉದಯ ಆಯಿತು ಅಂತಂದರೆ ಇದು ನಿಜವಾಗಲೂ ಸತ್ಯ ಏನಿದೆ ಅದು ಗೊತ್ತಾಗೋಲ್ಲ. ಆಮೇಲೆ ಅಸತ್ಯವನ್ನು ನಂಬಿದವರು ಹೆಚ್ಚಿರ್ತಾರೆ. ಅದರ ಮಧ್ಯದಲ್ಲಿ ನಾವು ಅವರಿಂದ ಪರಾಮರ್ಶೆ ಮಾಡ್ತೀವಿ, ಇದೇನು ಇದು ಸತ್ಯ ಐತಿ. ಅದು ಹೆಂಗೆ ಸಿಕ್ತು? ಯಾವ ವ್ಯಕ್ತಿಗೆ 6 ಸಲ ಹರಿಕೆ ಹೊತ್ತಿದಾಗ 6 ಸಲ ಸುಖಿ ಆದಲ್ಲ, ಅವನಿಗಂತೂ ದೃಢ ಶ್ರದ್ಧಾ ಬಂದ್ಬಿಟ್ಟಿದೆ. ಅವನು ಅಳ್ಯಾಡಲ್ಲ. ಈಗ ನಿಮ್ಮ ಕರ್ಮ ಸಿದ್ಧಾಂತ ನಿಮ್ಮ ಮನೆಯಲ್ಲಿ ಇಟ್ಕೊಂತಾನು, ನನಗೆ ದೇವತಾ ಕೊಟ್ಟಿದ್ದೆ, ಇದು ಎಲ್ಲ ದೇವತಾ ಕೃಪೆ ಅಂತಂತಾನೆ. ಅದು ದೇವತಾ ಕೃಪೆನೋ ಅಥವಾ ಪುಣ್ಯದ ಕೃಪೆ? ಪುಣ್ಯ ಇದ್ದಾಗ ಆಗಿದೆಯೋ ಅಥವಾ ಪುಣ್ಯ ಇಲ್ಲದಾಗಲೂ ದೇವತಾ ಕೃಪೆ ಆಗಿದೆ? ಪುಣ್ಯ ಇಲ್ಲದಾಗಲೂ ದೇವತಾ ಕೃಪೆ ಆಗೋದಿತ್ತು ಅಂತಂದರೆ
ಪಾಪದ ಉದಯದಲ್ಲಿ ದೇವತಾ ಕೃಪೆ ಆಗಲಿಲ್ಲ ನೋಡೋಣ. ಪಾಪದ ಉದಯವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಪರಜೀವಿಗಳಲ್ಲಿ ಯಾರಾದರಲ್ಲೂ ಇದ್ದರೆ ಭಾಳ ಒಳ್ಳೆಯದು. ಆಮೇಲೆ ಪುಣ್ಯ ಮಾಡಲಿಕ್ಕೆ ನಮ್ಗೆ ಹತ್ತಂಗಿಲ್ಲ. ಪುಣ್ಯ ಮಾಡೋದೇ ಇಲ್ಲ, ನಾವು ಮಾಡಬಾರ್ದು. ಯಾಕೆ? ಪುಣ್ಯ ಅದಕ್ಕೆ ಮಾಡ್ಕೋತೀವಿ ಸುಮ್ಮನೆ. ಮಂದಿರಕ್ಕೆ ಹೋಗೋದಂತ, ತತ್ವ ವಿಚಾರ ಮಾಡೋದಂತ, ಸ್ವಾಧ್ಯಾಯ ಮಾಡೋದಂತ, ಜಪ ಹಾಕೋದಂತ, ಉಪವಾಸ ಮಾಡೋದಂತ, ಇದು ಯಾರು ಹೇಳಿದರು? ಇದರಿಂದ ಪುಣ್ಯಗೊಳೆ ಆಗ್ತೈತಿ. ಪುಣ್ಯಗೊಳೆ ಮಾಡ್ಕೋತ ಕೊಂಡೋದಿಲ್ಲ. ಆರಾಮ್ ಕೊಂಡೋದು, ಕೆಟ್ಟ ಕೆಲಸನ ಮಾಡೋದು, ಪಾಪ ಸಂಗ್ರಹ ಮಾಡೋದು. ಆ ಪಾಪ ಕರ್ಮದ ಸಂಕಟ ಉದಯದಲ್ಲಿ ಬಂತು, ದುಃಖ ಆಕೈತು ಅಂತಂದ್ರೆ ದೇವತಾ ಬರ್ತಾರೋ ನಿವಾರಣೆ ಮಾಡ್ತಾರೆ. ದೇವತಾ ಬರ್ತಾರೋ ನಿವಾರಣೆ ಮಾಡ್ತಾರೆ. ಅವ್ರದ್ದು ಪೂಜೆ ಅಷ್ಟೇ ಮಾಡೋದು. ಪುಣ್ಯ ಗಳಿಸೋದಿಲ್ಲ, ಚಲೋ ಕೆಲಸ ಮಾಡೋದಿಲ್ಲ, ಪುರುಷಾರ್ಥನೂ ಮಾಡೋದಿಲ್ಲ. ಗಪ್ಕೊಂಡೋದು. ಪಾಪದ ಆಯ್ತು ಇಲ್ಲೋ ದೇವತಾನ ಸ್ಮರಣೆ ಮಾಡೋದು. ಹೇ ದೇವತಾ, ಸಾಧ್ಯತೆ ಏನಿದು? ಆಮೇಲೆ ತೀರ್ಥಂಕರ ಸಿದ್ಧಾಂತ ಸತ್ಯೋ ಅಥವಾ ಜಗತ್ತಿನ ಜನಗಳ ನಡೆಯುವಂಥ ದಾರಿ ಸತ್ಯೋ? ನಮ್ಮ ಭಾರತದಲ್ಲಿ ಭಾರತ ಧರ್ಮ ಪ್ರಧಾನ ದೇಶ. ಆದರೆ ಇಂಥ ಧರ್ಮ ಪ್ರಧಾನ ದೇಶದಲ್ಲಿ ಧರ್ಮಾತ್ಮರು ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಅಂತಂದ್ರೆ, ಧರ್ಮ ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇಂಥವ್ರು ಎಷ್ಟಿದ್ದಾರೆ ಅಂತ ಕೇಳಿದ್ರಿ 1%, 2% ಇರ್ತದೆ, ಪ್ರತಿಶತ ಇರ್ತಾರೆ. ಯಾಕೆಂದರೆ ವಿಚಾರವಂತಿಕೆ ಇಲ್ಲ. ಸತ್ಯ ಏನು ಅನ್ನುವಂಥ ಸಂಶೋಧನೆಗೆ ಹೋಗೋದು ಬೇಡ, ತಿಳಿಯೋದು ಬೇಡ, ಮಾಡೋದು ಬೇಡ, ತಲೆಗೆ ಖರ್ಚು ಬೇಡ, ಟೆನ್ಷನ್ ಬೇಡ. ರೆಡಿಮೇಡ್ ಧರ್ಮ ನಮಗೆ ಬೇಕು. ನೀವು ಹೇಳ್ರಿ ನಾವು ಮಾಡ್ತೀವಿ, ನೀವು ಓಡ್ರಿ ನಾವು ಓಡ್ತೀವಿ. ಒಂದು ಕುರಿ ಹೋಯ್ತಂದ್ರೆ ಎಲ್ಲ ಕುರಿ ಹೋಗ್ತಾವಲ್ಲ, ಹಂಗೆ ಧರ್ಮದ ಹೆಸರಿನಲ್ಲಿ ನಾವು ಕುರಿಗಳಾಗಬೇಕೇನು? ಧರ್ಮದ ಹೆಸರಿನಲ್ಲಿ ಕುರಿ ಆಗಿ ಹೋಯ್ತಂತಂದ್ರೆ ಧರ್ಮ ನಿಮಗೆ ಸಿಗೋದೇ ಇಲ್ಲ. ಧರ್ಮದ ವಿಷಯದಲ್ಲಿ ನಾವು ಏನಾಗಬೇಕು ಅಂತಂದ್ರೆ, ನಾವು ಆನೆ ಆಗಬೇಕು, ನಾವು ಶಿವ ಆಗಬೇಕು. ಒಂದು ಶಿವ ಓಡಿತಂಥೇಳಿ ಮತ್ತೊಂದು ಶಿವ ಓಡಂಗಿಲ್ಲ. ಒಂದು ಆನೆ ಓಡಿತಂಥೇಳಿ ಎಲ್ಲ ಓಡಂಗಿಲ್ಲವು. ಇದು ಯಾಕೆ ಓಡ್ತಾ ಇದೆ ಮೊದಲು ನೋಡೋಣ. ಆ ಕಡೆ ಈ ಕಡೆ ಯಾರು ಬಂದ್ರೇನ ಪರೀಕ್ಷೆ ಮಾಡ್ಕೊಂಡು ನಿರ್ಣಯ ತೊಗೊಂಡು ಆಮೇಲೆ ಓಡುತ್ತೆ ಅದು. ಅದ್ರ ಕುರಿ ಹಾಗೆಲ್ಲ ಒಂದು ಜಿಗಿತಂದ್ರೆ ಎಲ್ಲಾನು ಜಿಗಿತಾವ. ವಿಚಾರವಂತಿಕೆ ಇಲ್ಲದಂತಹ ಜನ 60% ಇರ್ತದೆ. ವಿಚಾರ ಇಲ್ಲದೆ ಧರ್ಮ ಮಾಡುವಂಥವರು ಭಾಳ ಇರ್ತಾರೆ. ವಿಚಾರ ಮಾಡಿ ಧರ್ಮ ಮಾಡುವಂಥವರು ಕಡಿಮೆ ಇರ್ತಾರೆ. ವಿಚಾರ ಮಾಡಿ ಧರ್ಮ ಮಾಡುವಂಥವರಲ್ಲಿ ಸಮ್ಯಕ್ ದರ್ಶನ ಇರ್ತದೆ. ಮಾಡದೇ ಇರುವಂಥವರಲ್ಲಿ ಮಿಥ್ಯಾ ದರ್ಶನ ಇರ್ತದೆ. ಜೈನ ಧರ್ಮ ವಿಚಾರವಂತರ ಧರ್ಮ. ಇದರಲ್ಲಿ ಹೇಗೆ ಹೇಳ್ತಾ ಇದ್ದೀವಿಯೋ ಹಾಗೆ ನಡೀಬೇಕು. ಹೇಳೋದೊಂದು ನಡೆಯೋದೊಂದು ಆಗಬಾರ್ದು. ಹೇಳುವುದೊಂದು ನಡೆಯುವುದೊಂದು ಆಗಬಾರ್ದು. ತ್ಯಾಗಿಗಳ ವೇಷ ಇರಬೇಕು, ಆದರೆ ತ್ಯಾಗಿಗಳ ಲಕ್ಷ್ಯನೂ ಇರಬೇಕು. ತ್ಯಾಗಿಗಳ ವೇಷದ ತಕ್ಕಂತೆ ಲಕ್ಷ್ಯನಿತ್ತು ಅಂತಂದರೆ ಹೇಳೋದು ಆಗ್ತದೆ ಮತ್ತು ನಡೆಯುವುದು ಆಗ್ತದೆ. ಸರಿಯಾಗಿ 7:15